ಅಳಬಾರ್ದು, ಮಕ್ಕಳು ಅಳಬಾರ್ದು ಸರ್. ಕರ್ನಾಟಕದ ಅಭಿಮಾನಿಗಳಿಗೆ ಒಂದೇ ಮಾತು ಹೇಳೋದು ನಾನು, ಹೇಳ್ರಪ್ಪ. ಇವತ್ತು ಒಳಗಡೆ ಇದ್ರು ಇಷ್ಟು ಅದ್ದೂರಿಯಾಗಿ ಫಿಲಮ್ ನಡೀತಾ ಇದೆ ಅಂದ್ರೆ ಅವ್ರ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ ಭಕ್ತಿ ಮತ್ತೆ ಅವರು ಇದರಿಂದ ಮಾಡಿರೋ ಚಿತ್ರ ಇದು. ಕರ್ನಾಟಕದ ಅಭಿಮಾನಿಗಳು ಕನ್ನಡಿಗರಿಗೆ ಹೇಳೋದು ಇದೇ ಮಾತು, ಖಂಡಿತ ಬಂದು ನೋಡಿ. ಜೈ ಡಿ ಬಾಸ್. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ, ಬಾಸ್ ಆಚೆ ಬಂದ್ಮೇಲೆ ಈ ಫಿಲಮ್ ಅಲ್ಲಿ ಏನ್ ನಡೀತಾ ಇದೆಯೋ ಅದೇ ರೀತಿ ಅವ್ರು ಖಂಡಿತ ಮಿನಿಸ್ಟರ್ ಆಗ್ಬೋದು ಅಂತ ಒಂದು ಊಹೆ ಮತ್ತೆ ಒಂದು ಇದೆ. ಖಂಡಿತ ಅದಾಗ್ಬೋದು. ಅಂಬರೀಷ್ ಅಣ್ಣನ್ ಬಿಟ್ರೆ ನೆಕ್ಸ್ಟ್ ಮಂಡ್ಯದ ಗಂಡು ಇವರೇ. ದಯವಿಟ್ಟು ನೀವು ಬಾಯಾಗಿ ತುಂಬಿಕೊಂಡ್ರು ಎಲ್ಲಡಿಕೆ ಊದ್ ಬಂದು ಮಾತಾಡ್ತೀರಿ ಅಂತೀನಿ ನಾನು. ನೀವು ಖಾಲಿ ಬಾಯಿಂದ ಮಾತಾಡಿದ್ರೆ ನಿಮ್ಮ ಮಾತು ನನಗೆ ಅರ್ಥ ಆಗುದಿಲ್ಲ. ಕರ್ಣನ ಎಲ್ಲಾರು ನೋಡಿ ನೀನು ಏನು ಮಾತಾಡಬೇಡ, ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಇರ್ತೀರಾ, ಎಲ್ಲಾರು ಕೇಳಿರ್ತೀರಾ, ಕರ್ಣನಿಗೆ ಮೀರಿಸ್ತಾವ್ ನಮ್ ಬಾಸು ದಾನ ಧರ್ಮದಲ್ಲಿ. ಕರ್ಣನ್ನ ಮೀರಿಸಿದವ್ರು ಇವತ್ತು. ಬಟ್ ಅಂತ ಒಳ್ಳೆ ವ್ಯಕ್ತಿ ನಮ್ಮ ಬಾಸು, ದಾನ ಧರ್ಮ ಯಾರೇ ಹೋದ್ರು ಅಂತ ಒಳ್ಳೆ ವ್ಯಕ್ತಿ. ಬಟ್ ಒಂದ್ ಮಾತು ಹೇಳ್ತೀನಿ, ಕೆಟ್ಟವ್ರಿಗೆ ತುಂಬಾ ಬೇಗ ಕೈ ಹಿಡಿಯುತ್ತೆ, ಬಿಡು. ಹಿಡಿಯುತ್ತೆ. ಒಳ್ಳೆಯವ್ರಿಗೆ ಸಾಯತಾನೆ ದೇವ್ರು ಬೆನ್ನೆಲುಬಾಗಿರ್ತಾನೆ. ಬಟ್ ನಮ್ಮ ಬಾಸ್ ಒಳ್ಳೆಯವರು, ಒಳ್ಳೇದಾಗೆ ಆಗುತ್ತೆ. ಒಳ್ಳೇದಾಗ್ಲಿ. ಸರ್, ಈಗ ನಮ್ಮ ಬಾಸ್ ಇರೋದು ದೇವಸ್ಥಾನದಲ್ಲಿ, ಅವರು ಅದೇ ರೀತಿನೇ ಭಾವಿಸಿರೋದು. ತೆಗಿರ ಇದೆಲ್ಲ ಏನು ಹಳೆ ಡಬ್ಬಗಳನ್ನ ತೆಗಿರ, ಮುಚ್ರ ತೆಗಿಯಲೇ. ಅವರು ಮೇಡಮ್ ಅವ್ರ ಹತ್ರ ಕೂಡ ಒಂದು ಸಂದೇಶ ಕಳಿಸಿದ್ದಾರೆ, ನನ್ನ ಅಭಿಮಾನಿಗಳೇ ದೇವರು, ನನ್ನ ಅಭಿಮಾನಿಗಳೇ ಪ್ರಾಣ. ಈ ಸಿನಿಮಾ ನಮ್ಮ ಡೆವಿಲ್ ಏನು ರಿಲೀಸ್ ಆಗಿದೆ ಬಾಸ್ದು, ಅವ್ರು ಏನು ಹೇಳಿದ್ದಾರೆ ಅಂದರೆ ಎಲ್ಲ ಶಾಂತ ರೀತಿಯಿಂದ ವರ್ತಿಸಬೇಕು, ಅದು ನಮಗೆ ನಿಮಗೆ ಎಲ್ಲ ಒಂದು ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅವರು ಒಂದು ಸಂದೇಶ ಕೂಡ ಕಳಿಸಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಮುಖಾಂತರ. ನಾವು ಅದನ್ನೆಲ್ಲ ಅಭಿಮಾನಿಗಳು ಖಂಡಿತ ಪಾಲಿಸ್ತೀವಿ ಸರ್. ಖಂಡಿತ. ಯಾಕಂದ್ರೆ ನಮ್ಮ ಬಾಸು ಯಾವತ್ತು ನಮಗೇನೇ ತೊಂದರೆ ಇನ್ನೊಬ್ರು ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ. ಆ ಥರ ಹೇಳ್ಕೊಟ್ಟವ್ರು ನಮ್ಮ ಬಾಸು. ಇವತ್ತು ನಾವು ಅಭಿಮಾನಿಗಳು ಹೇಳ್ತೀವಿ, ನಾವು ಯಾರಿಗೂ ಸ್ವಾಮಿ ತೊಂದರೆ ಮಾಡಲ್ಲ, ಇನ್ನೊಬ್ರು ಇದು ಮಾಡಕ್ ಹೋಗಲ್ಲ. ಯಾಕಂದ್ರೆ ನಮ್ ಖುಷಿ, ನಮ್ಮ ಎಂಜಾಯ್ ನಮ್ದು, ನಾವು ಸಿನಿಮಾ ಮಾಡ್ತೀವಿ ಸರ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಜಾತ್ರೆ ನಮ್ಮೂರಪ್ಪ, ನಾವು ಮಾಡ್ತೀವಿ ಅಷ್ಟೇ. ಹಾಗಂತ ಇನ್ನೊಬ್ರು ಯಾವತ್ತು ಇದು ಮಾಡಕ್ ಹೋಗಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ಬಾಸಿದ್ರೆ ಕಣ್ಣು ತುಂಬ್ಕೊಂಡ್ಬಿಟ್ಟಿದ್ರು. ಇವತ್ತು ಹಬ್ಬ ಮಾಡ್ತಿದೀವಲ್ಲ, ಅದ್ ನೋಡ್ಬಿಟ್ಟು ನನ್ನ ಅಭಿಮಾನಿಗಳು ನನ್ನ ಒಳಗಡೆ ಇದ್ರು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದ್ರೆ ಅವ್ರು ಎಷ್ಟು ನಮ್ಮನ್ನು ಕಳ್ಸಿದ್ದಾರೆ, ನಾವೆಷ್ಟು ಅವ್ರಿಗೆ ಪ್ರೀತಿ ಅಳಬಾರ್ದು, ಮಕ್ಕಳು ಅಳಬಾರ್ದು ಕೊಟ್ಟಿದ್ದೀವಿ. ಅವ್ರು ನಮ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅದಕ್ಕೆ ಸಾಕ್ಷಿ ತನ್ವೀರ್ ಅಣ್ಣವರು. ಶ್ರೀರಾಮ್ಗೆ ಹೆಂಗೆ ಅಂದ್ರೆ ಇಂತರ ಬಲವಾಗಿ ನಿಂತರು ಆ ಥರ ನಿಂತಾರೆ, ಅದೇ ತರ ವಾನರ ಸೇನೆ ನಾವು ಅವ್ರಿಗಿದ್ದೀವಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಅವ್ರು ನಮ್ಮ ಬಾಸ್ಗೆ ಏನಾಗಬೇಕು ಅಂದ್ರೆ ಮೊದಲು ನಮ್ಮನ್ನ ಟಚ್ ಮಾಡಬೇಕು, ನಮ್ಮನ್ನ ಟಚ್ ಮಾಡಾದ್ಮೇಲೆ ನಮ್ಮ ಬಾಸ್ಗೆ ಹುಡ್ಬೇಕು. ಅಲ್ಲಿ ನಮ್ಮ ಬಾಸ್ ಯಾವುದೇ ಏನೇ ಕೇಳಾದ್ರು, ಅವ್ರು ಏನೇ ಒಂದು ಎಷ್ಟೇ ಜನ ಕೇಳಿ ಬಯಸಿದ್ರು ಅವ್ರಿಗೆ ಯಾವ್ದು ತಾಟಲ್ಲ, ಅವ್ರು ತಾಟಬೇಕು ಅಂದ್ರೆ ನಮ್ಮನ್ನ ದಾಟ್ಕೊಂಡ್ಬರ್ಬೇಕು. ನಮ್ ದಾಟ್ಬೇಕು ಅಂದ್ರೆ ನಾವು ಬಿಡೋದು ಇಲ್ಲ. ಒಂದು ಹಾಡೇ ಇದೆ, ಯಾವುದೇ ಕೇಳು ತಾಕೋದು ನಿನಗೆ ಯಜಮಾನ ಅಂತ. ಆ ಕೇಡ್ ಯಾವತ್ತು ನಮ್ಮ ಬಾಸ್ಗೆ ಯಾವತ್ತು ತಾಕೋದಿಲ್ಲ, ಅದೇ ತರ ನಡ್ಕೊಂಡ್ ಬಂದಿದ್ದಾರೆ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪೇ. ಬಾಸ್ ಆದಷ್ಟು ಬೇಗ ಈಚೆ ಬರ್ಲಿ. ವಿಜಯಲಕ್ಷ್ಮಿ ಅದಕ್ಕೆ ಗೆದ್ದು ಬಿಡ್ರಿ, ನಮ್ಮ ಬಾಸ್ ಹೇಳ್ಬಿಡ್ರಿ. ಇವತ್ತು ನಿಮ್ಮ ಅಭಿಮಾನಿಗಳು ನಿಮ್ಗೆ ಗೆಲ್ಸ್ಬಿಟ್ಟಿದ್ದಾರೆ. ಈ ವಿಜಯೋತ್ಸವ ನಿಮ್ಗೆ ಆದಷ್ಟು ಬೇಗ ನಮ್ಮ ಕಡೆಯಿಂದ ನಿಮ್ಗೆ ತಲುಪಿದೆ ಅಂತ ಕೇಳ್ಕೊಳ್ತಿದ್ದೀನಿ.
ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಲಾಸ್ಟ್ ಕೊನೆದಾಗ ಒಂದು ಮಾತು ಹೇಳ್ತೀನಿ. ಒಂದು ಅತ್ತಿಗೆಗೆ ಒಂದು ಮಾತು ಹೇಳಿ ಕಳ್ಸಿದ್ರ, ಬಾಸ್ ನಿಮ್ಗೊಂದು ಮಾತು ಹೇಳ್ತೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನನ್ನ 1000 ಜನ್ಮ ಎತ್ತು ಬಂದ್ರು ನಿಮ್ಮ ಅಭಿಮಾನಿಯಾಗಿ ಹುಟ್ಟು ಬರ್ತೀನಿ ಬಾಸ್. ನಾನು ನಿಮ್ಮ ಅಭಿಮಾನಿಯಾಗಿ ಹುಟ್ಟು ಬರ್ತೀನಿ. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ನಮ್ಮ ಸಾವು ಇರೋವರೆಗೂ ನಿಮ್ಮ ಅಭಿಮಾನಿಯಾಗಿ ಋಣಿಯಾಗಿರ್ತೀವಿ ಬಾಸ್. ನೀವು ಒಳ್ಳೆಯದೇ ಕೆಲಸ ಮಾಡ್ತೀವಿ ನಾವು. ಯಾವ ಇವೆಲ್ಲ? ನನ್ನ ಹೆಸರು ಮಂಜುನಾಥ್ ಅಂತ. ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನಾವು ದರ್ಶನ್ ಸರ್ ಅಭಿಮಾನಿ ನಾವು. ಆದರೆ ಯಾರಿಗೂ ಏನು ಕೇಳಿ ಬಯಸಿಲ್ಲ ಅವರು. ನಿಮ್ಮ ಅಮ್ಮನ ಪಿಂಡ ಅರ್ಥ ಆಯ್ತಾ? ಆದರೆ ಆ ಮನುಷ್ಯನಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈಗ. ಇರಲಿ, ಪರವಾಗಿಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಆದರೆ ಆ ಯಪ್ಪನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ಇವತ್ತು ನಾವು ಹೆಂಗಿದ್ದೀವೋ ನಮ್ಮ ಜೊತೆಲಿ ಎಲ್ಲರೂ ಇದ್ದಾರೆ ಹಂಗಿದೆ. ನಡಿ. ಆ ಮನುಷ್ಯನಿಗೆ ಮಂಡ್ಯದಿಂದ ಹಿಡಿದು ಬೆಳಗಾವಿ ಬಳ್ಳಾರಿ ಗಂಟಲು ಇದ್ದಾರೆ. ಇಲ್ಲಲ್ದೇ ಬೇರೆ ಕಡೆನೂ ಇದ್ದಾರೆ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಆದರೆ ಆ ಯಪ್ಪ ಕಷ್ಟ ಅನುಭವಿಸ್ತಾ ಇದ್ದಾನೆ. ಆ ಯಪ್ಪ ಒಂದು 10 ನಿಮಿಷ ಆಚೆ ಬಂದ್ಬಿಟ್ರೆ ನನಗೆ ಬೇಕು. ಯಾರು ಏನು ಮಾತಾಡೋಕ್ಕಾಗಲ್ಲ. ಆ ಮನುಷ್ಯನ ಬಗ್ಗೆ ಯಾರು ಏನು ಮಾತಾಡೋಕ್ಕಾಗಲ್ಲ. ಏನು ಸರ್, ಬೇಜಾರು ಮಾಡ್ಕೊಂಬಿಡಿ, ಇರೋದು ಹೇಳ್ತಾ ಇದ್ದೀನಿ. ಆದರೆ ಒಂದು 10 ನಿಮಿಷ ಆ ಯಪ್ಪ ಬಂದ್ಬಿಟ್ರೆ ಯಾರು ಏನು ಮಾತಾಡೋಕ್ಕಾಗಲ್ಲ. ಹೋಗ್ತಾರ ಸೈಡ್ಗೆ ಇದು ಯಾರ್ಯಾರು ಏನೇನೋ ಮಾತಾಡ್ತಾ ಇದ್ದಾರೆ, ಮಾತಾಡ್ಲಿ, ಪರವಾಗಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಆ ಯಪ್ಪ ಎಲ್ಲಿದ್ರು ಒಂದೇನೆ, ಭಗವಂತ ಒಂದೇ ಕಡೆ ಇರ್ತಾನೆ. ಯಾರು ಈಚೆ ಕರ್ಕೊಂಡ್ ಬರೋಕ್ಕಾಗಲ್ಲ. ಬಂದಾಗ ಏನು ಮಾಡೋಕ್ಕಾಗಲ್ಲ. ಹೌದಲ್ವಾ? ಬಂದಾಗ ಯಾರು ಏನು ಮಾತಾಡೋಕ್ಕಾಗಲ್ಲ. ಆದರೆ ಆ ಯಪ್ಪ ಬರಬೇಕು. ಆ ಯಪ್ಪ ಬರೋ ಗಂಟೆ ನಾವು ಕಾಯಬೇಕು. ನಡಿ. ಮಾತು ಏನು ಗೊತ್ತಾ, ಒಬ್ಬರಿಗೆ ಒಳ್ಳೇದು ಮಾಡಬೇಕು, ಇನ್ನೊಬ್ರಿಗೆ ಕಾಂಟ್ರವರ್ಸಿ ಮಾಡಬಾರ್ದು, ಇನ್ನೊಬ್ರಿಗೆ ಇದು ಮಾಡಬಾರ್ದು, ತೊಂದರೆ ಮಾಡಬಾರ್ದು. ಮಾಡಿ, ಕನ್ನಡದಲ್ಲಿ ಎಲ್ಲರೂ ಪಿಕ್ಚರ್ ಮಾಡ್ತಾರೆ, ಎಲ್ಲರಿಗೂ ಒಳ್ಳೇದು ಮಾಡಿ. ಏನಾಯ್ತದೆ ನಿಮಗೆ? ಕಿಂಡಲ್ ಅವ್ರಂಗೆ ಇವ್ರಿಗೆ ಏನ್ತಿಕ್ ಸರ್, ಅವೆಲ್ಲ ಮಾತಾಡಲೇಬಾರ್ದು.